ಪರಿಸರ ದಿನಾಚರಣೆ ಅಂಗವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಮೊದಲನೇ ಹಂತದಲ್ಲಿ ಹೆಬ್ಗೋಡಿ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಬನಹಳ್ಳಿ ವೈ ಮಧುಸೂದನ್ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರವೀಣ್ ಪಾಪುರ್ ಅವರ ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ನಡೆದ ಆನೇಕಲ್ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿ. ಇನ್ನು ಆನೇಕಲ್ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಇಗಲೂರು ಗ್ರಾಮದ ತಂಡ ಪಡೆದುಕೊಂಡಿತ್ತು. ಹಾಗೆಯೇ ಎರಡನೇ ಬಹುಮಾನವನ್ನು ಗಜಶೀಲಪುರ ಆನೇಕಲ್ ತಂಡ ಪಡೆದುಕೊಂಡಿತ್ತು. ಹಾಗೆಯೇ ಮೂರನೇ ಬಹುಮಾನವನ್ನು ವಿಎಚ್ಎಸ್ ತಂಡ ಪಡೆದುಕೊಂಡಿತ್ತು. ಇನ್ನು ಗೆದ್ದಂತಹ ತಂಡಗಳಿಗೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಮತ್ತು ಆಯೋಜಕರು ವಿತರಣೆ ಮಾಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಉಸ್ಕೂರು ಮಧುರಣ್ಣ, ಉಲ್ಲಾಸ್ ಬಿ ಶಿವಣ್ಣ, ಸರ್ಜಾಪುರ ಸದ್ದಾಂ, ಸರ್ಜಾಪುರ ಶ್ರೀನಿವಾಸ್, ಬನಹಳ್ಳಿ ಅಭಿ, ಮುರಳಿ, ಪುಷ್ಪರಾಜ್, ಶಾಸಕರ ಆಪ್ತ ಸಹಾಯಕರಾದ ಶ್ರೀನಿವಾಸ್, ಯುವ ಕಾಂಗ್ರೆಸ್ನ ಸರ್ಜಾಪುರ ಬ್ಲಾಕ್ ಅಧ್ಯಕ್ಷ ವೇಣು, ಆನೇಕಲ್ ಬ್ಲಾಕ್ ಅಧ್ಯಕ್ಷ ಸಂದೀಪ್, ಬೆಸ್ತಮಾನಹಳ್ಳಿ ಯಲ್ಲಪ್ಪ, ಅರೆಹಳ್ಳಿ ಮಧು, ಮಂಚನಹಳ್ಳಿ ಸುಬ್ರಹ್ಮಣಿ, ಚಂದಾಪುರ ಸರ್ಕಲ್ ವೆಂಕಿ, ನಾರಾಯಣಘಟ್ಟ ರಾಜೇಶ್, ಇಗಲೂರು ರಾಜಣ್ಣ, ಸರ್ಜಾಪುರ ಸತೀಶ್, ಬಾಳಗಾರನಹಳ್ಳಿ ರಾಮು, ಬನಹಳ್ಳಿ ವೇಣು, ಅರುಣ್, ಚೇತನ್, ಅಜಯ್, ಆಕಾಶ್, ರಾಕೇಶ್, ಹೇಮಂತ್, ಮುಗಳೂರು ಮಧು, ಮಾಯಸಂದ್ರ ವೆಂಕಟೇಶ್ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು, ಕ್ರೀಡಾಪಟುಗಳು ಭಾಗವಹಿಸಿದರು.
ಎಸ್ ಟೂರ್ನಮೆಂಟ್ ಇದೆ ವಾಲಿಬಾಲ್. ಸರ್ 23-12 23-13 ಮ್ಯಾಚ್ ಪಾಯಿಂಟ್. ಭಾನುವಾರ ಇವತ್ತು ಬಾಲ್ ಅಂಕಣದವರಕ್ಕೆ 500 ಅಂಡರ್ಸ್ ತಂಡ ದಯವಿಟ್ಟು ಚಪ್ಪಳೆ ಮೂಲಕ ಮೊದಲನೇ ಬಹುಮಾನವನ್ನು ತಮ್ಮದಾಗಿಸಿಕೊಂಡಿರುವ 200 ಅಂಡರ್ಸ್ ತಂಡ. ಅದೇ ರೀತಿ ಹೆಬ್ಗೋಡಿ ಬ್ಲಾಕು, ಸರ್ಜಾಪುರ ಬ್ಲಾಕು, ಆನೇಕಲ್ಲು ಮತ್ತು ಅತ್ತಿಬೆಲೆ ಬ್ಲಾಕು ಮತ್ತು ನಮ್ಮ ತಾಲೂಕಿನ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಪ್ರವೀಣ್ರವರು, ಮಧುಸೂದನ್ರವರು, ಆಮೇಲೆ ವೇಣು, ಇನ್ನೊಬ್ಬರು ಸಂದೀಪು, ಇವರೆಲ್ಲರೂ ಕೂಡ ಸೇರಿ ಇವತ್ತು ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ನಮ್ಮ ಯುವ ಕಾಂಗ್ರೆಸ್ನ ವತಿಯಿಂದ ಇವತ್ತು ನಮ್ಮ ಯುವಕರಲ್ಲಿ ಒಂದು ಉತ್ತೇಜನ ಕೊಡಬೇಕು ಅಂತೇಳಿ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ. ಇದು ವಿಶೇಷವಾಗಿ ಯುವ ಕಾಂಗ್ರೆಸ್ಸು ಮತ್ತು ಯುವಕರುಗಳಿಗೆ ಒಂದು ಸ್ಫೂರ್ತಿ ಬರುವಂಥ ಒಂದು ಕಾರ್ಯಕ್ರಮಗಳು. ಇದು ಒಂದೇ ಅಲ್ಲ, ಯಾವುದೇ ಒಂದು ಈವೆಂಟ್ಸ್ ಮಾಡಿದ್ರೂ ಕೂಡ ಅವೆಲ್ಲನೂ ಕೂಡ ಯುವಕರಿಗೆ ಅನುಕೂಲ ಆಗುವಂಥದ್ದು ಮತ್ತು ಯುವಕರಲ್ಲಿ ಸ್ಫೂರ್ತಿ ಮೂಡಿಸುವಂಥ ಒಂದು ಕಾರ್ಯಕ್ರಮಗಳು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಒಂದು ಕ್ರೀಡೆಗಳನ್ನು ಆಯೋಜಿಸೋದ್ರ ಮುಖಾಂತರ ಯುವಕರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಸಿಗಲಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಟ ಅಂದರೆ ಗೆಲ್ಬೋದು ಸೋಲ್ಬೋದು, ಅದು ಕ್ರೀಡಾ ಮನೋಭಾವದಿಂದ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕು, ಯಾರೇ ಇದ್ದರೂ ಕೂಡ. ಆದರೆ ಆಟದಲ್ಲಿ ಭಾಗವಹಿಸೋದು ತುಂಬ ಇಂಪಾರ್ಟೆಂಟು. ಆಟದಿಂದ ಆರೋಗ್ಯಕ್ಕೆ ತುಂಬ ಲಾಭಗಳಿದ್ದಾವೆ. ಅದರ ದೃಷ್ಟಿಯಿಂದ ಯುವಕರು ಹೆಚ್ಚಾಗಿ ಬೆಳಗ್ಗೆ ಹೊತ್ತೆದ್ದು ವಾಕ್ ಮಾಡೋದು, ರನ್ನಿಂಗ್ ಮಾಡೋದು ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸೋದು ಇವೆಲ್ಲನೂ ಕೂಡ ಮಾಡಿದಾಗ ಅವರು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆಯಾಗಿ ಇವತ್ತು ನಮ್ಮ ಹೆಬ್ಗೋಡಿ ಬ್ಲಾಕ್ ಯುವ ಕಾಂಗ್ರೆಸ್ನ ವತಿಯಿಂದ ಏನು ಇವತ್ತು ವಾಲಿಬಾಲ್ ಪಂದ್ಯಾವಳಿ ಆಗಿದ್ದಾವೆ, ಇದು ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆಯೋಜಕರಿಗೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದಂಥ ಪ್ರವೀಣ್ ಅವರು ಮತ್ತು ಮಧು ಮತ್ತು ವೇಣು, ಸಂದೀಪ್ ಅವರು 4 ಜನ ಸೇರಿಕೊಂಡು ಹೆಬ್ಗೋಡಿ ಬ್ಲಾಕು, ಅತ್ತಿಬೆಲೆ ಬ್ಲಾಕು, ಸರ್ಜಾಪುರ ಬ್ಲಾಕು ಮತ್ತು ಆನೇಕಲ್ ಬ್ಲಾಕ್ನ ಎಲ್ಲ ಯುವ ಕಾಂಗ್ರೆಸ್ ಅಧ್ಯಕ್ಷರುಗಳು ಸೇರಿಕೊಂಡು ಇವತ್ತು ಏನು ಹೊನ್ನೂರು ಬೆಳಕಿನ ವಾಲಿಬಾಲ್ ಪಂದ್ಯಗಳನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಸುಸಜ್ಜಿತವಾದಂಥ ಒಂದು ಆಟದ ಮೈದಾನವನ್ನು ಅವರಿಗೆ ಮಾಡಿಕೊಟ್ಟು ಇವತ್ತು ಏನು ಇಲ್ಲಿ ಭಾಗವಹಿಸಿ ಅನೇಕ ತಂಡಗಳು ಭಾಗವಹಿಸಿದೆ. ಅದರಲ್ಲಿ ಕೆಲವೊಬ್ಬರು ಗೆದ್ದಿದ್ದಾರೆ, ಕೆಲವೊಬ್ಬರು ಸೋತಿದ್ದಾರೆ. ಸೋತ ತಕ್ಷಣ ನಾವು ಆಟ ನಿಲ್ಲಿಸ್ಬೇಕಂತೇನಿಲ್ಲ, ಮುಂದಿನ ದಿನ ಅದು ಛಲವಾಗಿ ತಗೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮುಂದಿನ ದಿನ ಇವತ್ತು ಗೆಲ್ಬೋದು, ನಾಳೆ ಸೋಲ್ಬೋದು, ಆಟದಲ್ಲಿ ಸರ್ವೇ ಸಾಮಾನ್ಯ. ಹಾಗಾಗಿ ಮುಂದಿನ ದಿನ ಎಲ್ಲ ಯುವಕರು ಈ ಅಂಥ ಕ್ರೀಡಾಂಗಣಗಳಲ್ಲಿ ಪಾಲ್ಗೊಂಡು ಅವರ ಆರೋಗ್ಯವನ್ನು ರೂಢಿಸ್ಕೊಂಡು ಮತ್ತು ಏನು ಈಗಾಗಲೇ MLA ಅವರು ಹೇಳಿದ್ರು, ಆನೇಕಲ್ನಲ್ಲಿ ಎಲ್ಲ ಯುವಕರು ಅನೇಕ ಕಾರ್ಯಕ್ರಮಗಳನ್ನು ಕ್ರೀಡೆಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಮೊನ್ನೆ ಕಬಡ್ಡಿ ಇರ್ಬೋದು, ಇವತ್ತು ವಾಲಿಬಾಲ್ ಇರ್ಬೋದು, ಅದಕ್ಕೆ ಮುಂಚೆ ಖೋ ಖೋ ಇರ್ಬೋದು, ಎಲ್ಲ ರೀತಿಯ ವಿವಿಧ ರೀತಿಯ ಆಟಗಳನ್ನು ಆಡಿಸ್ಕೊಂಡು ಬರ್ತಾಯಿದ್ದಾರೆ. ಅವ್ರಿಗೆ ಯೂತ್ ಕಾಂಗ್ರೆಸ್ ವತಿಯಿಂದ ನಡೆಸ್ಕೊಂಡು ಬರ್ತದೆ. ಅವ್ರಿಗೆ ನಮ್ಮ ಶಾಸಕರ ಬೆಂಬಲ ಯಾವಾಗಲೂ ಇರ್ತದೆ. ಅವ್ರಿಗೆ ನಮ್ಮ ಪಾರ್ಟಿನ ಹಂಗೆ ಈ ಒಂದು ಕ್ರೀಡಾಕೂಟವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದೇ ರೀತಿ ಅವರು ನಮ್ಮ ಪಾರ್ಟಿನ ಕಾಂಗ್ರೆಸ್ ಪಾರ್ಟಿನ ಅಭಿವೃದ್ಧಿ ಮಾಡಲಿ ಅಂತ ಅವರಲ್ಲಿ ಕೇಳ್ಕೊಳ್ತಾ
ನನಗೆ ಮಾತನಾಡಲು ಅವಕಾಶ ಮಾಡಿಕೊಂಡು ಎಲ್ರಿಗೂ ಒಂದು ಸತ ನಾನು ಮಾತಾಡೋದು ಜೈ ಹಿಂದ್ ಜೈ. ಮತ್ತು ಆನೇಕಲ್ ತಾಲೂಕಿನ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಹೆಬ್ಗೋಡಿ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಎಲ್ಲ ನಮ್ಮ ಯುವಕರ ಒಂದು ತಂಡದ ವತಿಯಿಂದ ಒಂದು ಭಾಳ ಒಳ್ಳೆಯ ಒಂದು ವಾಲಿಬಾಲ್ ಟೂರ್ನಮೆಂಟ್ ಇವತ್ತು ಸೂರ್ಯ ಸಿಟಿಯಲ್ಲಿ ನೆರವೇರಿಸಿದ್ದಾರೆ. ಮೊದಲನೇದಾಗಿ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಕ್ರೀಡೆ ಒಂದು ಧರ್ಮ, ಜಾತಿ, ಮತ ಎಲ್ಲನೂ ಮೀರಿದಂಥದ್ದು. ಸೊ ಕ್ರೀಡೆಯಲ್ಲಿ ಎಲ್ಲ ಭಾಗವಹಿಸಿದಂಥ ನಮ್ಮ ಎಲ್ಲ ಯುವಕರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಹಾಗೆ ಗೆದ್ದಂಥ ತಂಡಗಳಿಗೆ ಶುಭ ಹಾರೈಸ್ತಾ ಇದ್ದೀವಿ. ಸೋತಿರೋರು ಈ ಸರಿ ಸೋತಿರ್ಬೋದು, ಬರೋ ಸರಿ ಒಂದು ಒಳ್ಳೆಯ ಒಂದು ಕ್ರೀಡಾ ಮನೋಭಾವದಿಂದ ಗೆದ್ದು ಅವ್ರಿಗೊಂದು ಸ್ಫೂರ್ತಿ ತಗೋಬೇಕಂತ ಕೇಳ್ಕೊತಾ ಇದ್ದೀನಿ. ಮತ್ತು ಈ ನಮ್ಮ ತಾಲೂಕಿನಲ್ಲಿ ಇದೇ ರೀತಿ ಎಲ್ಲ ಒಂದು ಕ್ರೀಡಾಪಟುಗಳಿಗೆ ಒಂದು ಸಹಕರಿಸೋ ನಿಟ್ಟಿನಲ್ಲಿ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಇದು 2ನೇ ವರ್ಷ ಮಾಡ್ತಿದ್ದಾರೆ. ಮುಂದಿನ ವರ್ಷದಲ್ಲಿ ಇನ್ನೂ ವಿಜೃಂಭಣೆಯಿಂದ ಎಲ್ಲ ಒಂದು ಸೇರಿ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತ ನಾನು 2 ಮಾತು ಮುಗಿಸ್ತೀನಿ. ಹೆಬ್ಗೋಡಿ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ 2ನೇ ವರ್ಷದ ವಾಲಿಬಾಲ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಭಾಳ ಒಂದು ಅದ್ದೂರಿಯಾಗಿ ನಡೀತು ಅಂತ ಹೇಳ್ಬೋದು. ಟೂರ್ನಮೆಂಟ್ ಕ್ರೀಡಾಪಟುಗಳು ಒಂದು ಆಸಕ್ತಿಯಿಂದ ಇಷ್ಟು ಹೊತ್ತವರೆಗೂ ಕೂತ್ಕೊಂಡು ಅವರು ಒಂದು ಗೆದ್ದವರು ಒಂದು ವಿಜೇತರಾಗಿ ಒಂದು ಹೊರಹೊಮ್ಮಿದ್ದಾರೆ. ಸೋತವರು ಬೇಜಾರು ಮಾಡಿಕೊಳ್ಬಾರ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕ್ರೀಡೆಗಳಿಗೆ ಒಂದು ಆದ್ಯತೆ ಕೊಡೋಣ. ನಮ್ಮೆಲ್ಲರ ಬೆನ್ನೆಲುಬಾಗಿ ನಮ್ಮ ಶಾಸಕರು ಹಾಗೂ ನಮ್ಮ ಶಾಸಕರ ಸುಪುತ್ರದ ವಿ ಉಲ್ಲಾಸ್ ಅವರು, ಹಾಗೆ ನಮ್ಮ ತಾಲೂಕಿನ ಎಲ್ಲ ಒಂದು ಮುಖಂಡರುಗಳು ಎಲ್ಲ ನಮಗೂ ಸಹಕಾರ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ನಮಗೆ ಮೆರುಗು ನೀಡಿದ್ದಾರೆ, ಶ್ರಮ ವಹಿಸಿದ್ದಾರೆ. ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಇದರ ಕಾರ್ಯಕ್ರಮ ಏನು 2ನೇ ವರ್ಷದ ನಮ್ಮದು ಕಾರ್ಮಿಕರ ದಿನಾಚರಣೆಗೆ ಯುವ ಕಾಂಗ್ರೆಸ್ ವತಿಯಿಂದ ಮಾಡಿದಂಥ ಹೆಬ್ಗೋಡಿ ಬ್ಲ್ಯಾಕ್ ವತಿಯಿಂದ ತುಂಬ ಅದ್ದೂರಿಯಾಗಿ ಬಂತು. ಅದೇ ರೀತಿಯಾಗಿ ನಮ್ಮ ಸಪೋರ್ಟ್ ಮಾಡಿರುವ ಶಾಸಕರು ಬಂದಿದ್ದರು, ಕೊನೆ ಗಂಟ ಇದ್ದರು. ಇನ್ನು ಫೈನಲ್ ನೋಡಿ ತುಂಬ ಖುಷಿಪಟ್ಟು, ಅದೇ ರೀತಿ ಅವ್ರ ಜೊತೆ ಉದ್ದಮಣ್ಣ ಇದ್ದರು, ಶಿಣ್ಣಣ್ಣ ಇದ್ದರು, ಎಲ್ಲ ಪಂಚಾಯಿತಿ ಮೆಂಬರ್ಗಳವರು ಇದ್ದರು, ಹಾಗೂ ಮಧುರಣ್ಣವರು ಸಹ ಬಂದಿದ್ದರು. ಎಲ್ಲ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿ ಕೈ ಜೋಡಿಸಿಗೆ ಎಲ್ಲರೂ ಧನ್ಯವಾದಗಳುತ್ತಾ, ಇದೇ ರೀತಿಯಾಗಿ ನಮ್ಮ ಆನೇಕಲ್ ತಾಲೂಕು ಯೂತ್ ಕಾಂಗ್ರೆಸ್ಗೆ ಸದಾ ಕೈ ಜೋಡಿಸಿ ನಮ್ಮ ಬಲವನ್ನು ಸ್ವಲ್ಪ ಬಲ ಮಾಡಬೇಕಂತ ಕೇಳ್ಕೊಳ್ತಿದ್ದೀನಿ. ತುಂಬ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಹಾಗೂ ಕಾಂಗ್ರೆಸ್ ನಮ್ಮ ಎಲ್ಲ ಮುಖಂಡರಿಗೂ ತುಂಬ ಧನ್ಯವಾದಗಳುತ್ತಾ. ಯಾಕೆ ಸರ್ ಈ ಮನಸ್ಸು ಬಂತು ಕ್ರೀಡಾ ಮಾಡೋವಂಥದ್ದು? ಮುಖ್ಯವಾಗಿ ಯಾಕಂದರೆ ಯೂತ್ ಕಾಂಗ್ರೆಸ್ಸು ಬರೀ ರಾಜಕೀಯ ಮಾಡ್ಬೋದಾಗಿತ್ತು, ಆದರೆ ಇವತ್ತು ಕ್ರೀಡೆಗೆ ಕೂಡ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಕ್ರೀಡೆ ಮಾಡೋದೇ ಒಂದು ಸಂಘಟನೆ, ಅದು ಎರಡೂ ಈಕ್ವಲ್ಲೇ ಬರುತ್ತೆ. ಅದು ಸಂಘಟನೆ ಅನ್ನೋದು ಒಂದು ಕ್ರೀಡೆ ಥರನೇ ಮತ್ತು ಎಜುಕೇಷನ್ ಥರ ಬರುತ್ತೆ. ಏನು ಈ ಕ್ರೀಡೆ ಅಂದರೆ ಹೆಲ್ತು ಮತ್ತು ಸಂಘಟನೆ ಹಾಗೂ ಎಜುಕೇಷನು, ಈ ಮೂರು ಸಹ ಒಂದು ಸ್ಪೋರ್ಟ್ಸಲ್ಲಿ ಬರುತ್ತೆ. ಎಲ್ಲ ಅನ್ಕೊಬೋದು ಕ್ರೀಡೆ ಅನ್ನೋದು ಬರೀ ಸ್ಪೋರ್ಟ್ಸು ಒಂದು ದೈಹಿಕ ಅಲ್ಲ, ತುಂಬ ಮೆಂಟಲಿ ಆಗ್ಬೋದು, ಒಂದು ಸಂಘಟನೆ ಆಗಿರ್ಬೋದು, ದೃಢ ನಿರ್ಧಾರ ಬರ್ತದೆ. ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ತುಂಬ ಖುಷಿ. ನಮ್ಮ ಯೂತ್ ಕಾಂಗ್ರೆಸ್ ಇದೇ ರೀತಿ ನಮ್ಮ ಸದಾ ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ ಸದಾ ಸಪೋರ್ಟ್ ಮಾಡೋದಕ್ಕೆ ತುಂಬ ಖುಷಿ ಪಡ್ತಾಯಿದ್ದೀನಿ. ಥ್ಯಾಂಕ್ ಯು.